guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th and BComನ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ದ ಇಂಡಿವಿಜುವಲ್ ಫೈಲಿಂಗ್ ಆಫ್ ITR ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 3 ಬಂದುಬಿಟ್ಟು ಅಸೆಸ್ಮೆಂಟ್ ಆಫ್ ಕಂಪನಿ ಅಂತ ಹೇಳಿ ಪಾರ್ಟ್ 1 ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 2 4 ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ ಆಗಿದೆ. ಸೊ ಈ ಒಂದು ಪಾರ್ಟ್ 2 ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ನ್ಯೂ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಆ ಒಂದು ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕಿರ್ತೀನಿ. ಸೊ ಪ್ಲೀಸ್ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಸೊ ಇಲ್ಲಿ 4 ಮಾರ್ಕ್ಸ್ದು ಫಸ್ಟ್ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂದರೆ ಕಾಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಬಿ ಲಿಮಿಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಯಾವ ರೀತಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದು ಫಸ್ಟ್ ಚಾಪ್ಟರ್ಗೂ ಥರ್ಡ್ ಚಾಪ್ಟರ್ಗೂ ಸಿಮಿಲರೇ ಗೊತ್ತಾಗುತ್ತೆ. ಬಟ್ ಅದೇನು ಅಂದರೆ ಅದು ಇಂಡಿವಿಜುವಲ್ ರಿಲೇಟೆಡ್, ಇದು ಪರ್ಸನ್ ರಿಲೇಟೆಡ್, ಅಂದರೆ ಕಂಪ್ನಿ ರಿಲೇಟೆಡ್. ಓಕೆನಾ, ಕಂಪ್ನಿ ಲಿಮಿಟೆಡ್ ಅಂತ ಕೊಟ್ಟರು ಅಂದರೆ ನೀವು ಈ ಚಾಪ್ಟರ್ ಅಸೆಸ್ಮೆಂಟ್ ಆಫ್ ಕಂಪನಿ ಅಂತ ಹೇಳಿ ನೀವು ತಿಳ್ಕೊಬಿಡಬೇಕು. ಆ ಫಾರ್ಮೆಟ್ ಬೇಸಿಸ್ ಮೇಲೆ ನೀವು ಮಾಡಬೇಕಾಗುತ್ತೆ ಪ್ರಾಬ್ಲಮ್ಸ್ ಅನ್ನೋದನ್ನ. ಸೊ ಫಾರ್ ದಿ ಪ್ರೀವಿಯಸ್ ಇಯರ್ 2021-22 ಫ್ರಮ್ ದಿ ಫಾಲೋಯಿಂಗ್ P&L ಅಕೌಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನೇನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಸ್ಯಾಲ್ರಿ ತೊಗೊಂಡಿದ್ದಾರೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀರಾ, ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡ್ತೀರಾ. ಸೊ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ನ ಯಾವ ಕಡೆ ನೋಡಬೇಕು ಅಂದರೆ ಡೆಬಿಟ್ ಸೈಡ್ ಈ ಸೈಡು, ಇದು ಕ್ರೆಡಿಟ್ ಸೈಡ್. ಓಕೆನಾ, ಡೆಬಿಟ್ ಸೈಡ್ ಇರೋದೆಲ್ಲ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ಸು, ಕ್ರೆಡಿಟ್ ಸೈಡಲ್ಲಿ ಇರೋದೆಲ್ಲ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಓಕೆನಾ, ಡೆಬಿಟ್ ಸೈಡಲ್ಲಿ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದರೆ ಏನು ಅಂದರೆ ಬಿಸ್ನೆಸ್ ರಿಲೇಟೆಡ್ ಅಲ್ಲ, ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಇರೋ ಎಕ್ಸ್ಪೆನ್ಸಸ್ನೆಲ್ಲ ನಾವು ಇನ್ಅಡ್ಮಿಸಬಲ್ ಅಂತ ಹೇಳಿ ಕರಿತೀವಿ. ಓಕೆನಾ, ಫಸ್ಟ್ ಸ್ಯಾಲ್ರಿ ಇದೆ, ಸ್ಯಾಲ್ರಿ ನಾವು ಕನ್ಸಿಡರ್ ಮಾಡ್ತೀವಾ? ಇಲ್ಲ, ಇದು ಬಿಸ್ನೆಸ್ ರಿಲೇಟೆಡ್ ಅಲ್ವಾ, ಸೊ ಅದಕ್ಕೆ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಬೋನಸ್ ಫ್ರಮ್ ಗೌರ್ಮೆಂಟಿಂದ ಏನಾದ್ರು ಬೋನಸ್ ಬಂದರೆ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಕೊಟ್ಟಿದ್ದಾರೆ, ಇದು ಕೂಡ ಕನ್ಸಿಡರ್ ಮಾಡಲ್ಲ, ಯಾಕೆಂದರೆ ಬಿಸ್ನೆಸ್ ರಿಲೇಟೆಡ್ ಅಂತ ಹೇಳಿ. ಜನರಲ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ನಿಮಗೆ ಜನರಲ್ ಎಕ್ಸ್ಪೆನ್ಸಸ್ಸು P&L ಅಕೌಂಟಲ್ಲೂ ಇರಬೇಕು ಆ್ಯಂಡ್ ನಿಮಗೆ ಈ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ನಲ್ಲೂ ಇದ್ದರೆ ಮಾತ್ರ ತೊಗೊಳ್ತೀರಾ. ಆವಾಗ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿರೋದನ್ನ ನೀವು ಆ್ಯಡ್ ಮಾಡ್ತೀರಾ. ಓಕೆನಾ, ಅಷ್ಟೇ. ಬಟ್ ಇಲ್ಲಿ ನೋಡ್ತೀರಾ ವೆದರ್ ಅದು ರಿಲೇಟೆಡ್ ಫಾರ್ ದಿ ಒಂದು ಬಿಸ್ನೆಸ್ ರಿಲೇಟೆಡಾ ಅಥವಾ ಇಂಡಿವಿಜುವಲ್ ರಿಲೇಟೆಡ್ ಅಂತ ನೋಡ್ಕೊಂಡು ಆ್ಯಡ್ ಆರ್ ಮೈನಸ್ ಮಾಡ್ತೀರಾ. ಇನ್ನು ಡಿಪ್ರಿಸಿಯೇಷನ್ 2 ಸೈಡು ಇದೆ, ಸೊ ಇಲ್ಲಿರೋದನ್ನ ಆ್ಯಡ್ ಮಾಡ್ತೀರಾ ಆ್ಯಂಡ್ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿರೋದನ್ನ ಮೈನಸ್ ಮಾಡ್ತೀರಾ. ಓಕೆನಾ, ಇನ್ಕಮ್ ಟ್ಯಾಕ್ಸ್ನ ತೊಗೊಳ್ತೀರಾ, ಆ್ಯಡ್ ಮಾಡ್ತೀರಾ. ಪ್ರಾವಿಷನ್ ಫಾರ್ IT ಇದ್ದರೆ ಅದನ್ನು ತೊಗೊಳ್ತೀರಾ. ನೆಕ್ಸ್ಟು ನಿಮ್ಗೆ ಎಷ್ಟು ಅಮೌಂಟು ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ, ನೆಟ್ ಪ್ರಾಫಿಟ್ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಇಷ್ಟು ಡೆಬಿಟ್ ಸೈಡು. ಇನ್ನು ಕ್ರೆಡಿಟ್ ಸೈಡ್ ನೋಡೋದು ಹೆಂಗಿದ್ರೆ ನಾವು ಗ್ರಾಸ್ ಪ್ರಾಫಿಟ್ ಅಂತ ಇದೆ, ಸೊ ಗ್ರಾಸ್ ಪ್ರಾಫಿಟ್ನ ನೀವು ತೊಗೊಳ್ಳಲ್ಲ, ಸೊ ಗ್ರಾಸ್ ಪ್ರಾಫಿಟ್ನ ಇಗ್ನೋರ್ ಮಾಡ್ತೀರಾ. ಇನ್ಕಮ್ ಫ್ರಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ತೊಗೊಳ್ತೀರಾ, STCGನೂ ತೊಗೊಳ್ತೀರಾ. ಓಕೆನಾ, ಇಷ್ಟು ಕೂಡ ಮೈನಸ್ ಮಾಡ್ತೀರಾ ಈ ಸೈಡಲ್ಲಿರೋದನ್ನ. ನೆಕ್ಸ್ಟ್ ಇನ್ನೇನೇನು ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಅಡ್ಮಿಸಬಲ್ ಅಂಡರ್ ದಿ IT ಆ್ಯಕ್ಟ್ 7500 ಇದೆ, ಸೊ ಇದನ್ನು ಮೈನಸ್ ಮಾಡ್ತೀರಾ. ಇಲ್ಲಿರೋದನ್ನ ಆ್ಯಡ್ ಮಾಡ್ತೀರಾ, ಇಲ್ಲಿರೋದನ್ನ ಮೈನಸ್ ಮಾಡ್ತೀರಾ. P&L ಅಕೌಂಟಲ್ಲಿ ಕೊಟ್ಟಿದ್ರೆ ಆ್ಯಡ್ ಮಾಡ್ತೀರಾ ಡೆಪ್ರಿಸಿಯೇಷನು, ಅದೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ ಮೈನಸ್ ಮಾಡ್ತೀರಾ. ಓಕೆನಾ, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಸ್ ₹2500 ಫಾರ್ ಅಡ್ವರ್ಟೈಸಿಂಗ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ಅಡ್ವರ್ಟೈಸಿಂಗ್ ಅಂದರೆ ಏನಾಗುತ್ತೆ, ಬಿಸ್ನೆಸ್ ರಿಲೇಟೆಡ್ ಆಗುತ್ತೆ, ಸೊ ಇದನ್ನು ಇಗ್ನೋರ್ ಮಾಡ್ತೀರಾ. ಓಕೆನಾ, ನೆಕ್ಸ್ಟು ₹1000 ಚಾರಿಟೇಬಲ್ ಡೊನೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಡೊನೇಷನ್ನ ಯಾರೋ ಬಿಸ್ನೆಸ್ ಅಮೌಂಟಿಂದ ಕೊಡೋಲ್ಲ, ಸೊ ಇಂಡಿವಿಜುವಲ್ ರಿಲೇಟೆಡ್, ಸೊ ಇದನ್ನು ಅದಕ್ಕೆ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ 15,000 ಪೇಯ್ಡ್ ಫಾರ್ ಎಕ್ಸ್ಚೇಂಜಿಂಗ್ ಓಲ್ಡ್ ಕಾರ್ ಟು ನ್ಯೂ ಕಾರ್, ಸೊ ಓಲ್ಡ್ ಕಾರಿಂದ ನ್ಯೂ ಕಾರಿಗೆ ಎಕ್ಸ್ಚೇಂಜ್ ಮಾಡಿದ್ರೆ ಇದನ್ನು ಕೂಡ ಆ್ಯಡ್ ಮಾಡ್ತೀರಾ. 2500 ಫಾರ್ ರಿಪೇರ್ಸ್ನ ಇಗ್ನೋರ್ ಮಾಡ್ತೀರಾ. ಇಷ್ಟು ನೀವು ಕೊಟ್ಟಿರೋದು. ಸೊ ಈ ಬೇಸಿಸ್ ಮೇಲೆ ಪ್ರಾಬ್ಲಮ್ ಅನ್ನೋದನ್ನ ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಇದು ನೋಡಿ ಫಸ್ಟ್ ಸ್ಟೆಪ್ ಇದು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ಹಾಕಬೇಕು ಅಂದರೆ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಅಸೆಸಿ ನೇಮ್ ಏನು ಅಂದರೆ ಮಿಸ್ಟರ್ ಬಿ ಲಿಮಿಟೆಡ್, ಸ್ಟೇಟಸ್ ಬಂದುಬಿಟ್ಟು ರೆಸಿಡೆಂಟ್ ಅಂತ ಹಾಕ್ತೀರಾ. ಪ್ರೀವಿಯಸ್ ಇಯರ್ ಎಷ್ಟಿದೆ 2021-22, ಅಸೆಸ್ಮೆಂಟ್ ಇಯರ್ ಬಂದುಬಿಟ್ಟು 23-24 ಅಂತ ಹೇಳಿ ಹಾಕಬೇಕಾಗುತ್ತೆ. ಓಕೆನಾ, ನೆಕ್ಸ್ಟು ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ನಾನು ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ, ನಾನು 2 ಕಾಲಮ್ಸ್ ಏನು ತೊಗೊಂಡಿಲ್ಲ. ಫಸ್ಟ್ ಏನು ಮಾಡ್ತೀರಾ ಅಂದರೆ ನೆಟ್ ಪ್ರಾಫಿಟ್ನ ತೊಗೊಳ್ತೀರಾ.
ನೆಟ್ ಪ್ರಾಫಿಟ್ ಬಂದು 50,000 ಅಂತ ಹೇಳಿದರೆ ಆ್ಯಸ್ ಇಟ್ ಈಸ್ 50,000 ರುಪೀಸ್ನ ತೊಗೊಳ್ತೀರಾ. ನೆಕ್ಸ್ಟ್ ಆ್ಯಡ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಯಾವುದು? ಫಸ್ಟ್ ಒನ್ ಬಂದುಬಿಟ್ಟು ಡಿಪ್ರಿಸಿಯೇಷನ್ 12,500 ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ತೊಗೊಳ್ತೀರಾ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ 25,000, ಅದನ್ನು ತೊಗೊಳ್ತೀರಾ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ನ ಕೊಟ್ಟಿದ್ದಾರೆ. ಸೊ ಪ್ರಾವಿಷನ್ ಫಾರ್ ಐ ಟಿ ಬಂದುಬಿಟ್ಟು 1,000 ಇದೆ, 1,00,000 ಇದೆ, 1,00,000 ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ಇನ್ನು ಯಾವುದಾದ್ರು ಆ್ಯಡ್ ಮಾಡಬೇಕಾ ಅಂತ ಹೇಳಿ ನೋಡಬೇಕಾಗುತ್ತೆ. ಇನ್ನು ಯಾವ್ದು ಆ್ಯಡ್ ಮಾಡೋ ಥರ ಇದೆ ಅಂದರೆ ಚಾರಿಟೇಬಲ್ ಡೊನೇಷನ್ ಇದೆ 15,000, ಅದನ್ನು ಆ್ಯಡ್ ಮಾಡ್ತೀರಾ. ಚಾರಿಟೇಬಲ್ 1,000 ಇದೆ, ಅದನ್ನು ಆ್ಯಡ್ ಮಾಡ್ತೀರಾ. ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಕಾರ್ ಬಂದುಬಿಟ್ಟು ಅದು ನಿಮಗೆ ಇದು 15,000 ಅಲ್ಲ, ಇದು 1,500. ಸೊ 1,500 ಇದೆ, ಅದನ್ನು ಆ್ಯಸ್ ಇಟ್ ಈಸ್ ಬರೀತೀರ. ಇಷ್ಟ ಆ್ಯಡ್ ಮಾಡುವಂಥ ಒಂದು ಡೀಟೇಲ್ಸ್ ಇರೋದು. ಇದಾದಮೇಲೆ ಏನೇನು ಮೈನಸ್ ಮಾಡಬೇಕು? ಒಂದು ಇನ್ಕಮ್ ಫ್ರಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇನ್ನೊಂದು STCG, ಆ್ಯಂಡ್ ಇನ್ನೊಂದು ಏನಿದೆ ಅಂದರೆ ಡಿಪ್ರಿಸಿಯೇಷನ್ ಇದೆ. ಇಷ್ಟನ್ನು ಕೂಡ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ನಿಮಗೆ ಅಮೌಂಟ್ ಏನು ಸಿಗುತ್ತೋ ಅದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹಾಕ್ತೀರಾ. ಸೊ ಅಂದರೆ 50,000 ಫಸ್ಟು 12,500 ಆ್ಯಡ್ ಮಾಡ್ತೀರಾ, 25,000 ಆ್ಯಡ್ ಮಾಡ್ತೀರಾ, 1,000 ಆ್ಯಡ್ ಮಾಡ್ತೀರಾ, 1,00,000 ಆ್ಯಡ್ ಮಾಡ್ತೀರಾ, 15,000 ಆ್ಯಡ್ ಮಾಡ್ತೀರಾ. ಇಷ್ಟು ಆ್ಯಡ್ ಮಾಡಿದ್ಮೇಲೆ ಈ ಅಮೌಂಟ್ಗಳನ್ನ ಮೈನಸ್ ಮಾಡ್ತೀರಾ. 5,000, 7,500, 7,500 ಮೈನಸ್ ಮಾಡಿದಾಗ ನಿಮಗೆ 1,70,000 ಬಂದುಬಿಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗೋದು. ಇದು ಫಸ್ಟ್ ಸ್ಟೆಪ್ಪು. ಇನ್ನು ಸೆಕೆಂಡ್ ಸ್ಟೆಪ್ ನಾವು ನೋಡೋದಾದರೆ, ಸೊ ನೋಡಿ ಇಲ್ಲಿ ಟೋಟಲ್ ಇನ್ಕಮ್ ಅಲ್ವಾ ಹೇಳಿರೋದು, ಅದಕ್ಕೆ 2 ಸ್ಟೆಪ್ಸ್ನ ಮಾಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹಾಕಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಆನ್ಸರ್ ಸಿಕ್ಕಿರುತ್ತೋ ಸ್ಟೆಪ್ 1 ಆನ್ಸರ್ನ ಇಲ್ಲಿ ಆ್ಯಸ್ ಇಟ್ ಈಸ್ ಬರೀತೀರಾ, 1,70,000. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಎಲ್ಲರೂ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಕೊಟ್ಟಿರಬೇಕು. ಇಲ್ಲಿ ಏನೂ ಕೊಟ್ಟಿಲ್ಲದೆ ಇರೋ ರೀಸನಿಂದ ಇಲ್ಲಿ ಹಾಕೊಳ್ತೀರಾ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಂದುಬಿಟ್ಟು ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಡೈರೆಕ್ಟಾಗಿ ಅಮೌಂಟ್ ಹಾಕೊಳ್ತೀರಾ 5,000 ಅಂತ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇಯ್ನ್ ಬಂದುಬಿಟ್ಟು STCGನ ಕೊಟ್ಟಿದ್ದಾರೆ ನೋಡಿ, ಅದು ಕ್ಯಾಪಿಟಲ್ ಗೇಯ್ನು. ಸೊ 7,500ನ ಹಾಕ್ತೀರಾ. ಸೊ ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 1,82,500 ರುಪೀಸ್ ಬರುತ್ತೆ. ನಿಮ್ಗೆ ಯೂಶ್ವಲಿ ಸೆಟ್ ಆಫ್ ಲಾಸಸ್ ಬರಲ್ಲ, ಸೊ ನಿಲ್ಲಿ ಹಾಕ್ತೀರಾ. ಗ್ರಾಸ್ ಟೋಟಲ್ ಇನ್ಕಮ್ ಬಂದು 1,82,500 ರುಪೀಸೇ ಬರುತ್ತೆ. ಇದಕ್ಕೆ ಏನಾದ್ರು ಡಿಡಕ್ಷನ್ಸ್ ಇದೆಯಾ ನೋಡಬೇಕು. ಡಿಡಕ್ಷನ್ ಬಂದುಬಿಟ್ಟು ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ, ಸೊ ಇದಕ್ಕೆ 50% ಡಿಡಕ್ಷನ್ ಅಂದರೆ 1,000 ಇಂಟು 50% ಮಾಡಿದಾಗ 500 ರುಪೀಸ್ ಡಿಡಕ್ಷನ್ ಬರುತ್ತೆ. 1,82,500 ಮೈನಸ್ 500 ಮಾಡಿದಾಗ 1,82,000 ರುಪೀಸ್ ಬಂದುಬಿಟ್ಟು ಟೋಟಲ್ ಇನ್ಕಮ್. ಸೊ ಇದು 4 ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.